ನಾವು ಪೂಜೆ ಮಾಡುವ ಶಿವನಿಗೆ ಅಸುರರು ಸವಾಲು ಹಾಕಿದರು ಎಂದು ನಂಬ್ತೀರಾ? ಹೌದು, ಇದು ನಿಜ. ಆ ಅಸುರರು ಯಾರು ಅಂತ ಗೊತ್ತಾ? ಜಲಂಧರ್. ಇವರು ಶಿವನ ಮೂರನೇ ಕಣ್ಣಿನಿಂದ ಜನಿಸಿ ಶಿವನ ಮೇಲಿದ್ದ ಭಕ್ತಿಯಿಂದ ಶಕ್ತಿಶಾಲಿಯಾಗಿ ತನ್ನ ಹೆಂಡತಿ ವೃಂದ ಪರಿಶುದ್ಧವಾಗಿರುವವರೆಗೂ ಅವನು ಅಜಯನಾಗಿದ್ದ. ತಾರಕಾಸುರ. ಇವನು ಬರೀ ಶಿವನ ಮಗನಿಂದ ಮಾತ್ರ ಸಂಹರಿಸಲು ಸಾಧ್ಯವಾಗಿತ್ತು. ಶಿವನು ಬ್ರಹ್ಮಚಾರಿ ಆಗಿದ್ದರಿಂದ ದೇವತೆಗಳಿಗೆ ಇವನ ಭಯವಿತ್ತು. ತ್ರಿಪುರಾಸುರ. ಇವರು ಮೂವರು ರಾಕ್ಷಸ ಸಹೋದರರು. ಇವರು ತ್ರಿಪುರ ಎಂಬ ಹಾರುವ ನಗರಗಳನ್ನು ನಿರ್ಮಿಸಿದರು. ಈ ನಗರಗಳು ನಾಶವನ್ನು ಉಂಟು ಮಾಡಿದವು ಮತ್ತು ಯಾವ ದೇವರು ಇವುಗಳನ್ನು ನಾಶ ಮಾಡಲು ಸಾಧ್ಯವಾಗಲಿಲ್ಲ. ಅಂಧಕನು ಪಾರ್ವತಿಯನ್ನು ವಶಪಡಿಸಿಕೊಳ್ಳಲು ಬಯಸಿದ ದೈತ್ಯನು. ಅವನು ಶಿವನ ಜೊತೆ ಯುದ್ಧ ಮಾಡಿದ. ಅವನು ಶಿವನ ಶಕ್ತಿಯಿಂದ ಜನಿಸಿದವನು, ಆದರೆ ಅವನು ರಾಕ್ಷಸನಾದ. ಕೊನೆಯ ರಾಕ್ಷಸ ಭಸ್ಮಾಸುರ. ಭಸ್ಮಾಸುರನಿಗೆ ಶಿವನು ತನ್ನ ಕೈಯನ್ನು ಯಾರ ತಲೆಯ ಮೇಲೆ ಇಟ್ಟರೂ ಅವರನ್ನು ಭಸ್ಮವಾಗಿಸುವ ಶಕ್ತಿಯನ್ನು ನೀಡಿದರು. ಈ ಶಕ್ತಿಯನ್ನು ಅವನು ಶಿವನ ಮೇಲೆ ಪ್ರಯೋಗಿಸಲು ಪ್ರಯತ್ನಿಸಿದನು.